ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಅಕ್ಕ ಮಹಾದೇವಿಯ ವಚನ ಹೀಗಿದೆ. ಬಂದಹನೆಂದು ಬಟ್ಟೆಯ ನೋಡಿ ಬಾರದಿರ್ದೊಡೆ ಕರಗಿ ಕೊರಗಿದೆ ನವ್ವ. ತಡವಾದಡೆ ಬಡವಾದೆ ತಾಯೆ ಚನ್ನ ಮಲ್ಲಿಕಾರ್ಜುನ ಒಂದಿರುಳಗಲಿದೊಡೆ ತೆಕ್ಕೆ ಸಡಲಿದ ಜಕ್ಕ ವಕ್ಕಿಯಂತಾದೆ ನವ್ವ. ಈ ವಚನದ ಸಾರ ಹೀಗಿದೆ. ಶರಣ ಸತಿಯಾದ ನಾನು ಲಿಂಗಪತಿಯ ಬರುವಿಕೆಗಾಗಿ ಪ್ರತಿಕ್ಷಣವೂ ನಿರೀಕ್ಷಿಸುತ್ತಿರುವೆ. ಅವನು ಬರದಿದ್ದರೆ ನಾನು ದೇಹದಾಸೆಯನ್ನು ತೊರೆದು ಸದಾ ಮನಸ್ಸಿನಲ್ಲಿ ಕೊರಗುತ್ತೇನೆ. ಅವನು ಬರುವುದು ತಡವಾದರೆ ನಾನು ಸೊರಗಿ ಕ್ಷೀಣವಾಗುವೆ. ನನ್ನ ಪತಿ ಚನ್ನ ಮಲ್ಲಿಕಾರ್ಜುನನು ಒಂದೇ ಒಂದು ರಾತ್ರಿಯೂ ನನ್ನ ಧ್ಯಾನದಲ್ಲಿರದಿದ್ದರೆ ಅಗಲುವಿಕೆಯಿಂದ ವಿರಹಿಯಂತೆ ಶೋಕಿಸುವ ಚಕ್ರವಾಕ ಪಕ್ಷಿಯಂತೆ ನನ್ನ ಸ್ಥಿತಿಯಾಗುವುದೆಂಬುದು ಅಕ್ಕನ ಅಭಿವ್ಯಕ್ತಿಯಾಗಿದೆ. ಇಂದಿನ ಮಾತು. ಈ ಮೊದಲು ಹೇಳಲಾದ ದೀಕ್ಷೆಯು ವೀರಶೈವವನ್ನು ಹೊರತುಪಡಿಸಿ ಇತರ ಶೈವಗಳಲ್ಲಿ ಪ್ರಚಲಿತದಲ್ಲಿರುವ ಒಂದು ಕಲಶದಿಂದ ಮಾಡುವಂತಹ ದೀಕ್ಷೆಯಾಗಿದೆ. ಅನುಶೈವವೇ ಮೊದಲಾದ 6 ಶೈವ ಭೇದಗಳಿಗೆ ಒಂದು ಕಲಶವು ಹೇಳಲ್ಪಟ್ಟಿದೆ. ವೀರಶೈವ ಮತದ ಸಾಮಾನ್ಯ ವೀರಶೈವ, ವಿಶೇಷ ವೀರಶೈವ ಮತ್ತು ನಿರಾಭಾರಿ ವೀರಶೈವ ಎಂಬ 3 ಭೇದಗಳಿಗೆ ಅನುಗುಣವಾಗಿ ಶಾಸ್ತ್ರಗಳಲ್ಲಿ ದೀಕ್ಷಾಭೇದವು ಹೇಳಲ್ಪಟ್ಟಿದೆ. ಅದನ್ನು ಕ್ರಮವಾಗಿ ಹೇಳಲಾಗುತ್ತದೆ. ಸಾಮಾನ್ಯವಾಗಿ 10ನೆಯ ತರಗತಿಯವರೆಗೆ ಸರ್ವೇ ಸಾಮಾನ್ಯವಾಗಿ ಸರ್ವರಿಗೂ ಒಂದೇ ತೆರನಾದ ಶಿಕ್ಷಣವಿದ್ದರೂ ಅದರ ನಂತರ ಅವರವರ ಬುದ್ಧಿವಂತಿಕೆ ಮತ್ತು ಅಭಿರುಚಿಯ ಆಧಾರದ ಮೇಲೆ ಶಿಕ್ಷಣದಲ್ಲಿ ವಿಭಿನ್ನತೆ ಇರುವಂತೆ ಮೇಲ್ನೋಟಕ್ಕೆ ದೀಕ್ಷೆಯು ಎಲ್ಲರಿಗೂ ಒಂದೇ ತೆರನಾಗಿರುತ್ತದೆ ಎನಿಸಿದರೂ ಅವರವರ ಸಾಧನೆ ಮತ್ತು ಸಂಸ್ಕಾರಗಳ ಆಧಾರದ ಮೇಲೆ ಸೂಕ್ಷ್ಮವಾದ ವ್ಯತ್ಯಾಸಗಳಿರುತ್ತವೆ. ಶರಣಾರ್ಥಿಗಳು.